ಶ್ರೀ ಗುರುಭ್ಯೋ ನಮಃ. ಧರ್ಮ ಬಂಧುಗಳಿಗೆಲ್ಲ ನಮಸ್ಕಾರ. ಇವತ್ತಿನ ದಿನ ಸಮಾಜದಲ್ಲಿ ಲೈಫ್ ಪ್ಲಾನಿಂಗ್ ಅನ್ನೋ ವಿಷಯವನ್ನು ಬಹಳವಾಗಿ ಕೇಳ್ತಾ ಇದ್ದೀವಿ. ಈ ಲೈಫ್ ಪ್ಲಾನಿಂಗ್ನಲ್ಲಿ ಒಂದು ಎಜುಕೇಷನ್ ಮತ್ತು ಪ್ರೊಫೆಷನ್ ಮತ್ತು ಫೈನಾನ್ಷಿಯಲ್ ಸೇವಿಂಗ್ಸ್ ಇದೆಲ್ಲನೂ ಸೇರಿರುತ್ತೆ. ಇವತ್ತು LKG ಒಂದು ವೃತ್ತಿ ಶಿಕ್ಷಣಕ್ಕೆ ಬೇಕಾಗುವಂತೆ ಅವರಿಗೆ ಒಂದು ವಿಷಯಗಳನ್ನು ಕಲಿಸಲಾಗುತ್ತೆ. ಆನಂತರ ಇದರಲ್ಲಿ PU ಅಥವಾ 10+2 ಆದಮೇಲೆ ಅವರು IIT ಅಥವಾ ಯಾವುದಾದ್ರೂ ತುಂಬ ಒಳ್ಳೆ ಮೆಡಿಕಲ್ ಕಾಲೇಜಲ್ಲಿ ಏನು ಓದಬೇಕೋ ಅದಕ್ಕೆ ತಕ್ಕಂತೆ ಅವ್ರನ್ನ ತಯಾರು ಮಾಡ್ತಾರೆ. ಚಿಕ್ಕಂದಿಂದನೇ 5ನೇ ಕ್ಲಾಸ್ 6ನೇ ಕ್ಲಾಸ್ನಿಂದನೇ. ಆನಂತರ ಅವರು ಓದಿ ಮತ್ತು ಅವರು ಕೆಲಸಕ್ಕೆ ಸೇರ್ಕೊಂಡ್ಮೇಲೆ ಇಂಜಿನಿಯರಿಂಗು, ಮೆಡಿಕಲ್ಲು, ಹೀಗೆ ಅಲ್ಲಿ ಹೇಗೆ ಅವರು ಚೆನ್ನಾಗಿ ಕೆಲಸ ಮಾಡಬೇಕು ಅದಕ್ಕೆ ತಕ್ಕಂತೆ ಅವರು ಇಂಜಿನಿಯರಿಂಗ್ನಲ್ಲೇ ಅವ್ರನ್ನ ತಯಾರು ಮಾಡ್ತಾರೆ. ಹಾಗಾಗಿ ಒಳ್ಳೆ ಕೆಲಸಕ್ಕೆ ಸೇರ್ಕೊಂಡ್ಮೇಲೆ ಅವ್ರು ಏನು ಮಾಡ್ತಾರೆ ಅಂತಂದರೆ ಚೆನ್ನಾಗಿ ಸಂಪಾದನೆ ಮಾಡಿ ಒಂದು ಒಳ್ಳೆಯ ಕುಟುಂಬವನ್ನು ನಡೆಸಿ ಮನೆ ಕಟ್ಟಿ ಕಾರ್ ತಗೊಂಡು ಅಲ್ಲಿ ಇಲ್ಲಿ ಓಡಾಡಿಕೊಂಡು ಎಲ್ಲ ಒಂದು ಸಮೃದ್ಧವಾದ ಜೀವನ ಮಾಡಿ ರಿಟೈರ್ ಆಗಿ ಒಳ್ಳೆ ನೆಮ್ಮದಿ ಜೀವನ ಮಾಡೋದು ಅನ್ನೋ ಒಂದು ನೇರದಲ್ಲಿ ಇವತ್ತು ಲೈಫ್ ಪ್ಲಾನಿಂಗ್ ಅನ್ನೋದು ನಡೀತಾ ಇದೆ. ಇದು ಸಾಮಾನ್ಯವಾಗಿ ಒಂದು ಆಧುನಿಕ ಜೀವನ ಅಥವಾ ಪಾಶ್ಚಾತ್ಯ ಜೀವನದಿಂದ ಪ್ರಭಾವಿತವರಾಗಿ ನಾವು ನಡೆಸ್ತಾ ಇರುವಂತಹ ಜೀವನದ ಲೈಫ್ ಪ್ಲಾನಿಂಗ್ ಆಗಿದೆ ಇದು. ಆದರೆ ಇದರ ಜೊತೆಗೇನೆ ನಮ್ಮ ಸಂಸ್ಕೃತಿನಲ್ಲಿ ಇನ್ನೂ ಕೆಲವು ಅಂಶಗಳು ಸೇರಿಸ್ಕೊಂಡು ಒಂದು ಲೈಫ್ ಪ್ಲಾನಿಂಗು ಇರುತ್ತೆ. ಜೀವನ ಅಂತಂದರೆ ಬರೀ ಈ ಥರ ಎಜುಕೇಷನ್ನು, ಪ್ರೊಫೆಷನ್ನು, ಅರ್ನಿಂಗು ಇಷ್ಟೇ ಅಲ್ಲ. ಜೀವನದಲ್ಲಿ ಇನ್ನೂ ಅನೇಕ ಅಂಶಗಳು ಬರುತ್ತಲ್ವಾ, ಅದನ್ನು ಸೇರಿಸ್ಕೊಂಡು ನಾವು ಲೈಫ್ ಪ್ಲಾನಿಂಗ್ ಮಾಡ್ತಾ ಇದ್ದೀವಾ ಅಂದರೆ ಇಲ್ಲ. ಇದರಲ್ಲಿ ಈ ಲೈಫ್ ಪ್ಲಾನಿಂಗಲ್ಲಿ ಏನಿದೆ ಅಂತಂದರೆ, ನಾವು ಊಟ ಮಾಡೋ, ಮಲ್ಕೋ, ಮನೆ ಕಟ್ಟು, ಏನೋ ವೈವಾಹಿಕ ಜೀವನ ನಡೆಸೋ, ಈ ರೀತಿ ಇಷ್ಟರಲ್ಲೇ ಅದು ಸೀಮಿತವಾಗಿದೆ. ಇಂತಹ ಜೀವನ ನಡೆಸೋದಕ್ಕೆ ಮಹರ್ಷಿಗಳು ಒಂದು ಮಾತು ಹೇಳಿದ್ದಾರೆ ಒಂದು ಸುಭಾಷಿತದಲ್ಲಿ. ಆಹಾರ ನಿದ್ರಾ ಭಯಮೈಥುನಾನಿ ಸಾಮಾನ್ಯಮೇತತ್ ಪಶುಭಿರ್ನರಾಣಾಂ ಜ್ಞಾನಂ ಹಿ ನರಾಣಾಂ ಅಧಿಕೋ ವಿಶೇಷೋ ಜ್ಞಾನವಿಹೀನ ಪಶುಭಿಸ್ ಸಮಾನಃ ಎಂಬುದಾಗಿ. ಹಾಗಂದ್ರೆ ಏನು ಅಂತಂದರೆ, ಆಹಾರ ಸಂಪಾದನೆ ಮಾಡೋ, ನಿದ್ರೆ, ಭಯ ಅಂತಂದರೆ ತನ್ನ ಎಲ್ಲಿ ಯಾರು ಕಸ್ಕೊಂಡ್ಬಿಡ್ತಾರೋ ಅದನ್ನು ರಕ್ಷಣೆ ಮಾಡಬೇಕು ಅನ್ನುವಂತಹ ಒಂದು ಪ್ರವೃತ್ತಿ, ಮತ್ತು ಮೈಥುನ, ಸ್ತ್ರೀ ಪುರುಷ ಸಂಸರ್ಗ, ಇದೆಲ್ಲವೂ ಪ್ರಾಣಿಗಳಿಗೂ ಮತ್ತು ಮನುಷ್ಯನಿಗೂ ಸಮಾನವಂತೆ. ನಾವು ಇವತ್ತಿನ ದಿನ ಏನು ನಮ್ಮ ಲೈಫ್ ಪ್ಲಾನಿಂಗ್ ಅಂತ ನಾವು ಮಾಡ್ತಾ ಇದ್ದೀವೋ ಅದು ಈ ಪಶು ಸಮಾನವಾದ ಜೀವನಕ್ಕೆ ಅನುಗುಣವಾಗಿ ಲೈಫ್ ಪ್ಲಾನ್ ಮಾಡ್ತಾ ಇದ್ದೀವಿ. ಆದರೆ ಆ ಸುಭಾಷಿತದಲ್ಲಿ ಇನ್ನೊಂದು ಮಾತಿದೆ. ಜ್ಞಾನಂ ಹಿ ನರಾಣಾಂ ಅಧಿಕೋ ವಿಶೇಷೋ ಅಂತಂದರೆ, ಅಧಿಕೋ ವಿಶೇಷ ಅಂತಂದರೆ ಮನುಷ್ಯರಲ್ಲಿ ಜ್ಞಾನ ಅನ್ನೋದು ಅಧಿಕವಾಗಿ ವಿಶೇಷವಾಗಿದೆ, ಅದು ಪ್ರಾಣಿಗಳಲ್ಲಿ ಇಲ್ಲದೆ ಇರೋದು ಅಂತ. ಯಾವ ಜ್ಞಾನ? ಇದನ್ನ ತುಂಬ ವಿಸ್ತಾರವಾಗಿ ಚರ್ಚೆ ಮಾಡಬಹುದು. ಆದರೆ ಅದನ್ನು ಒಂದು ಬ್ರೀಫ್ ಆಗಿ ಜ್ಞಾಪಿಸ್ಕೊಳ್ಳೋದಾದರೆ, ನಮ್ಮ ಮೂಲದ ಜ್ಞಾನ. ನಮಗೆ ಇವತ್ತು ಜ್ಞಾನ ಅಂತ ಹೇಳಿದ್ರೆ ಆ ಜ್ಞಾನ, ಈ ಜ್ಞಾನ ಅಂದರೆ ನಾವು ಏನಾದ್ರು ನೋಡಿದ್ರೆ ಅದು ಕಣ್ಣಿನಿಂದ ಉಂಟಾಗೋ ಜ್ಞಾನ, ಏನಾದ್ರು ಕೇಳಿದ್ರೆ ಅದು ಕಿವಿಯಿಂದ ಉಂಟಾಗುವ ಜ್ಞಾನ, ಹೀಗೆ ಯಾವುದಾದ್ರೂ ಒಂದು ಗಣಿತದಲ್ಲಿ ಏನಾದರೂ ಅರ್ಥ ಆಯಿತು ಅಂತಂದರೆ ಅದು ಬುದ್ಧಿಗೆ ಉಂಟಾಗುವಂತಹ ಜ್ಞಾನ, ಹೀಗೆ ನಾನಾ ರೀತಿಯಾದ ನೇರದಲ್ಲಿ ಜ್ಞಾನ ಅನ್ನುವ ಶಬ್ದಗಳನ್ನು ಇವತ್ತು ಬಳಸ್ತೇವೆ. ಆದರೆ ಈ ಎಲ್ಲ ಜ್ಞಾನಗಳಿಗೂ ಒಂದು ಮೂಲವಾಗಿ ಒಂದು ಜ್ಞಾನ ಅನ್ನೋದೇ ಇದೆ, ಅರಿವು ಅನ್ನುವುದು. ಅದು ಇದ್ದರೆ ಆ ಜ್ಞಾನವೇ ಮುಂದೆ ಹರಿದು ಈ ಇಂದ್ರಿಯ ರೂಪ, ಜ್ಞಾನ ರೂಪವನ್ನು ತಾಳುತ್ತೆ. ಇದು ನಮ್ಮಲ್ಲಿ ಜ್ಞಾನ ಅನ್ನೋದು ಇದ್ದರೆ ನಾವು ಏನನ್ನಾದರೂ ನೋಡಿ ಗುರುತಿಸಿದಾಗ ಆ ಒಂದು ನೋಟದ ಒಂದು ಜ್ಞಾನ ಉಂಟಾಗುತ್ತೆ. ಆ ಜ್ಞಾನ ಅನ್ನೋದು ಒಳಗಡೆ ಇದ್ದು ನಾವು ಏನಾದರೂ ಕೇಳಿದಾಗ ಒಂದು ಶ್ರವಣ ಜ್ಞಾನ ಅನ್ನೋದು ಉಂಟಾಗುತ್ತೆ. ಹೀಗೆ ಆ ಮೂಲದಲ್ಲಿ ಜ್ಞಾನ ಅನ್ನೋದೇನಿದೆ ಅದು ಮನುಷ್ಯನಲ್ಲಿ ವಿಶೇಷ ಎಂಬುದಾಗಿ ಸುಭಾಷಿತ ಸಾರುತ್ತೆ. ಆ ಜ್ಞಾನ ಯಾವುದಪ್ಪ ಅಂತಂದರೆ, ನಮ್ಮ ಮೂಲದಲ್ಲಿ ಒಂದು ಜ್ಯೋತಿ ಬೆಳಗ್ತಾ ಇದೆಯಂತೆ. ಆ ಜ್ಯೋತಿಯನ್ನೇ ಪರಮಾತ್ಮ, ಪರಬ್ರಹ್ಮ ಎಂಬುದಾಗಿ ಎಲ್ಲ ಹೇಳೋದು. ಆ ಜ್ಯೋತಿಯನ್ನು ಕಂಡ್ರೆ ಅದರಲ್ಲಿ ಒಂದು
ಕೋಟಿ ಕೋಟಿ ಮಟ್ಟದ ಒಂದು ಆನಂದ ಉಂಟಾಗುತ್ತೆ. ಅಂತಹ ಒಂದು ಆ ಜ್ಯೋತಿರ್ದರ್ಶನ ಮಾಡಿ ಆ ಆನಂದವನ್ನು ಅನುಭವಿಸುವುದಕ್ಕೆ ಇರುವ ಯೋಗ್ಯತೆಯೇ ಮನುಷ್ಯನ ವಿಶೇಷ ಎಂಬುದಾಗಿ ಹೇಳ್ತಾರೆ. ಅಂತಹ ಒಂದು ಜ್ಞಾನದಿಂದ ವಿಹೀನನಾಗಿದ್ದರೆ ಮನುಷ್ಯನು ಸಹ ಪಶುವಿಗೆ ಸಮಾನ ಅಂತ ಸುಭಾಷಿತ ಸಾರುತ್ತೆ. ಹೀಗಾಗಿನೇ ನಮ್ಮ ಸಂಸ್ಕೃತಿನಲ್ಲಿ ಜ್ಞಾನ, ಯೋಗ, ಅಧ್ಯಾತ್ಮ, ವಿದ್ಯೆಗಳು ಹೀಗೆಲ್ಲ ನಾನಾ ಶಬ್ದಗಳು ಇವತ್ತಿಗೂ ಸಹ ಚಾಲ್ತಿನಲ್ಲಿರುತ್ತೆ. ಮತ್ತು ಜನಮನಗಳಲ್ಲಿ ಈ ವಿಷಯಗಳೆಲ್ಲ ಚರುವಣ ಆಗ್ತಾ ಇರುತ್ತೆ. ಹೀಗಾಗಿ ಲೈಫ್ ಪ್ಲಾನಿಂಗ್ನಲ್ಲಿ ಈ ವಿಷಯಗಳು ಸೇರ್ಕೊಂಡಿರಬೇಕು. ಆದರೆ ಈ ವಿಷಯನ ಲೈಫ್ ಪ್ಲಾನಿಂಗಲ್ಲಿ ನಾವು ಸೇರಿಸ್ಕೋಬೇಕು ಅಂತಂದರೆ ಸಮಾಜದಲ್ಲಿ ಇವತ್ತು ಈ ವಿಷಯಗಳಲ್ಲಿ ಸ್ವಲ್ಪ ಗೊಂದಲಗಳಿದೆ. ಆ ಗೊಂದಲಗಳು ಏನು ಅನ್ನೋದನ್ನು ನೋಡೋಣ, ಮತ್ತು ಆ ಗೊಂದಲಕ್ಕೆ ಮಹರ್ಷಿಗಳು ಒಂದು ಸಮಾಧಾನವನ್ನು ಕೊಟ್ಟಿದ್ದಾರೆ. ಅದೇನು ಅಂತಲೂ ನೋಡೋಣ. ಗೊಂದಲ ಏನು ಅಂತಂದರೆ, ಈಗ ಯೋಗ ಮತ್ತು ಭೋಗ. ಯೋಗ ಅಂತಂದರೆ ನಾವು ಅಂತರ್ಮುಖವಾಗಿ ನಮ್ಮ ಒಳಗಡೆ ಇರುವ ಜ್ಯೋತಿಯನ್ನು ಸಾಕ್ಷಾತ್ಕಾರ ಮಾಡ್ಕೊಳ್ಳೋದಕ್ಕೆ ಬೇಕಾದಂತಹ ಎಲ್ಲ ನಡೆಯು ಯೋಗ ಅಂತ. ಭೋಗ ಅಂತಂದರೆ ನಾವು ಈ ಇಂದ್ರಿಯ ಪ್ರಪಂಚದಲ್ಲಿ ಇಂದ್ರಿಯಗಳ ಒಂದು ವಿಷಯವನ್ನು ಅನುಭವಿಸೋದಕ್ಕೆ ಭೋಗ ಅಂತನೂ ಇದ್ದು, ಕೆಲವರು ಭೋಗವನ್ನು ತಿರಸ್ಕಾರ ಮಾಡಿ ಯೋಗವನ್ನು ಎತ್ತಿ ಹಿಡಿಯುವಂತಹ ಮಾತುಗಳನ್ನು ಆಡ್ತಾರೆ. ಮತ್ತು ಅದೇ ಕಾರಣದಿಂದಾಗಿ ಯೋಗವನ್ನು ನಾವು ಹಿಡಿದ್ರೆ ಭೋಗ ಬಿಡಬೇಕಾಗತ್ತೆ, ನಮ್ಗೆ ಅದೆಲ್ಲ ಬೇಡ, ಅದು ಕೆಲವ್ರಿಗೆ ಮಾತ್ರ ಅದು ಸೀಮಿತ, ಆದ್ದರಿಂದ ನಾವು ಭೋಗಿಗಳು ನಮ್ಗೆ ಭೋಗನೇ ಇರಲಿ ಅಂತ ಅನ್ಕೊಳ್ಳೋವಂಥವರು ಉಂಟು. ಹೀಗೇನೆ ಈಗ ಅಧ್ಯಾತ್ಮ ಸಾಧನೆ ಅಂತ, ಆ ಅಧ್ಯಾತ್ಮ ಸಾಧನೆಗೆ ಅನುಗುಣವಾಗಿ ಯಾವುದು ಧ್ಯಾನ ಇರಬಹುದು, ಅಥವಾ ಇನ್ಯಾವುದಾದ್ರೂ ಕಟ್ಟುನಿಟ್ಟಾದ ವ್ರತಗಳಿರಬಹುದು, ಅಥವಾ ಭಗವದ್ಗೀತೆ ಮುಂತಾದ ಆಧ್ಯಾತ್ಮಿಕ ಸಾಹಿತ್ಯದ ಅನುಸಂಧಾನ ಇರಬಹುದು. ಇದೆಲ್ಲವೂ ರಿಟೈರ್ಡ್ ಲೈಫಲ್ಲಿ, ಅದು ಚಿಕ್ಕ ಮಕ್ಕಳಲ್ಲ, ಚಿಕ್ಕವರು ಚೆನ್ನಾಗಿ ಗಟ್ಮುಟ್ಟಾಗಿ ಚೆನ್ನಾಗಿ ತಿಂದು ಜೀವನ ಮಾಡಿ ಲೈಫ್ ಎಂಜಾಯ್ ಮಾಡಬೇಕು. ಆ ಅಧ್ಯಾತ್ಮ ಅದೆಲ್ಲ ರಿಟೈರ್ಡ್ ಲೈಫಲ್ಲಿ ಅಂತಾನು ಕೆಲವರು ಹೇಳೋದುಂಟು. ಇದು ಒಂಥರ ಗೊಂದಲ ಆಯ್ತಿದ್ದು. ಇದ್ರ ಬಗ್ಗೆ ನಮಗೆ ಸ್ಪಷ್ಟತೆ ಬರೋ ರೀತಿಯಲ್ಲಿ ಮಹರ್ಷಿಗಳು ಏನಾದರೂ ಒಂದು ದಾರಿ ಹಾಕೊಟ್ಟಿದ್ದಾರಾ? ಮಹರ್ಷಿಗಳು ಈ ಎಲ್ಲ ವಿಷಯಗಳನ್ನು ಸೇರಿಸುವಂತಹ ಒಂದು ಲೈಫ್ ಪ್ಲಾನ್ ಏನಾದರೂ ಕೊಟ್ಟಿದ್ದಾರಾ ಅಂತಂದರೆ ಅದು ಹೌದು. ಶ್ರೀರಂಗ ಮಹಾಗುರುಗಳು ಕಾಳಿದಾಸ ರಘುವಂಶದ ಕಾವ್ಯದಲ್ಲಿ ರಘುವಂಶದ ರಾಜರ ಜೀವನವನ್ನು ವರ್ಣನೆ ಮಾಡುವಂತಹ ಒಂದು ಶ್ಲೋಕವನ್ನು ಎತ್ತಿ ಹಿಡಿದಿದ್ದಾರೆ. ಕಾಳಿದಾಸ ರಘುವಂಶದ ರಾಜರ ಬಗ್ಗೆ ಹೇಳ್ತಾನೆ, ಶೈಶವೇಭ್ಯಸ್ಥ ವಿದ್ಯಾನಾಂ ಯೌವನೆ ವಿಷಯೈಷಿಣಾಂ ವಾರ್ಧಕೆ ಮುನಿವೃತ್ತೀನಾಂ ಯೋಗೇನಾಂತೆ ತನು ತ್ಯಜಾಂ ಎಂಬುದಾಗಿ. ಇದು ಒಂದು ಮಹರ್ಷಿಗಳ ಆಶ್ರಮ ವ್ಯವಸ್ಥೆಯನ್ನು ಹೇಳುತ್ತೆ. ಶೈಶವೇಭ್ಯಸ್ಥ ವಿದ್ಯಾನಾಂ ಅಂತಂದರೆ ಬಾಲ್ಯದಲ್ಲಿ ನಮಗೆ ಎಲ್ಲವನ್ನು ತಿಳಿಯುವಂತಹ ಒಂದು ಕೌತುಕ ಇದ್ದಾಗ ಇಂದ್ರಿಯ ಸಂಯಮವನ್ನು ಇಟ್ಕೊಂಡು ವಿದ್ಯೆಗಳನ್ನು ಅನುಸಂಧಾನ ಮಾಡಬೇಕು. ಮತ್ತು ಯೌವನೆ ವಿಶೇಷಣಾಂ, ಯೌವನ ಬಂದಾಗ ಒಂದು ವಿವಾಹ ಮಾಡಿಕೊಂಡು ಗೃಹಸ್ಥಾಶ್ರಮವನ್ನು ಪ್ರವೇಶಿಸಿ ಅಲ್ಲಿ ಯೋಗ ಮತ್ತು ಯೋಗಕ್ಕೆ ಅವಿರೋಧವಾದ ಯೋಗ ಭೋಗಮಯವಾದ ಜೀವನ, ಅಲ್ಲಿ ಇಂದ್ರಿಯ ಸುಖಗಳನ್ನು ಅನುಭವಿಸೋದಕ್ಕೆ ಸಾಕಷ್ಟು ಅವಕಾಶ ಇರುವಂತಹ ಒಂದು ಜೀವನ, ಅದೆಲ್ಲವನ್ನು ಅನುಭವಿಸಿ ಒಂದು ತೃಪ್ತಿ ಹೊಂದಿದ ನಂತರ ಇನ್ನೇನು ಮುಪ್ಪು ಬರುತ್ತೆ ಅಂತಂದಾಗ ಒಂದು ಮತ್ತೆ ನಿವೃತ್ತಿ, ವಾರ್ಧಕೆ ಮುನಿವೃತ್ತಿ ನಾಮ್, ನಮ್ಮ ಪ್ರಾಪಂಚಿಕ ಜೀವನದಿಂದ ಹಿಂಸರಿದು ಒಂದು ಹೆಚ್ಚಿಗೆ ಆಧ್ಯಾತ್ಮ ಜೀವನಕ್ಕೆ ಒತ್ತು ಕೊಟ್ಟಂತಹ ಒಂದು ಜೀವನ ಶೈಲಿ. ಕೊನೆಯಲ್ಲಿ ಯೋಗೇನಾಂತೆ ತನಿಚ್ಛೆ ತ್ಯಜಾಮ್ ಅಂತ ಹೇಳಬೇಕಾದ್ರೆ ಮತ್ತೆ ಈ ಜನನ ಮರಣ ಚಕ್ರಕ್ಕೆ ಸಿಲುಕದಂತೆ ಮರಣಕ್ಕೆ ಒಳಗಾಗದೆ ಯೋಗವನ್ನು ಆಶ್ರಯಿಸಿ ಈ ದೇಹವನ್ನು ಬಿಟ್ಟು ಒಂದು ಆತ್ಯಂತಿಕ ಮುಕ್ತಿಯನ್ನು ಪಡೆಯುವುದು ಅನ್ನೋದು ರಘುವಂಶದ ರಾಜರು ನಡೆಸ್ತಾ ಇದ್ದಂತಹ ಜೀವನದ ರೀತಿ ಎಂಬುದಾಗಿ ಕಾಳಿದಾಸ ಹೇಳಿದ್ದಾನೆ. ಇದು ಮಹರ್ಷಿಗಳು ಹಾಕಿಕೊಟ್ಟಿರುವ ಆಶ್ರಮ ವ್ಯವಸ್ಥೆಯ ಒಂದು ಆದರ್ಶ ಎಂಬುದಾಗಿ ಶ್ರೀರಂಗ ಮಹಾಗುರುಗಳು ಎತ್ತಿ ಸಾರಿದ್ದಾರೆ. ಆಶ್ರಮ ವ್ಯವಸ್ಥೆ ಅಂತಂದರೆ ಅದರಲ್ಲಿ 4 ಉಂಟು: ಬ್ರಹ್ಮಚರ್ಯ, ಗೃಹಸ್ಥಾಶ್ರಮ, ವಾನಪ್ರಸ್ಥಾಶ್ರಮ, ಸನ್ಯಾಸಾಶ್ರಮ ಎಂಬುದಾಗಿ. ಸನ್ಯಾಸಾಶ್ರಮ ಅಂತ ಎಲ್ಲರೂ ಸ್ವೀಕರಿಸಬೇಕಾಗಿಲ್ಲ, ಆದರೆ ಅವರು ಕೊನೆಗಾಲದಲ್ಲಿ ಸನ್ಯಾಸ ಮನೋಧರ್ಮವನ್ನು ಅನುಸರಿಸಬಹುದು. ಹೀಗೆ ಒಂದು ಆದರ್ಶ ಇದೆ. ಇಂತಹ ಒಂದು ಜೀವನ ರೀತಿನಲ್ಲಿ ನೋಡಿ ಎಲ್ಲವೂ ಸಹ ಬ್ಯಾಲೆನ್ಸ್ ಆಗುತ್ತೆ. ಮಹರ್ಷಿಗಳು ಜೀವನದ ಗುರಿ ಏನು ಅಂತ ಕೇಳಿದ್ರೆ
4 ಪುರುಷಾರ್ಥಗಳೇ ಜೀವನದ ಗುರಿ ಅಂತ ಸಾರಿದ್ದಾರೆ. ಧರ್ಮ, ಅರ್ಥ, ಕಾಮ ಮತ್ತೆ ಮೋಕ್ಷ. ಇದರಲ್ಲಿ ಬ್ರಹ್ಮಚರ್ಯಾಶ್ರಮದಲ್ಲಿ ವಿದ್ಯೆಗಳನ್ನ ಅನುಸಂಧಾನ ಮಾಡ್ತಾ ಇರಬೇಕಾದ್ರೆ ಅಲ್ಲಿ ಧರ್ಮ ಮೋಕ್ಷಗಳಿಗೆ ಹೆಚ್ಚಿಗೆ ಒತ್ತು. ಆ ಬ್ರಹ್ಮಚರ್ಯಾಶ್ರಮದಲ್ಲೇನೆ ಒಬ್ಬ ವಟು ವ್ರತಾನುಷ್ಠಾನದಿಂದ, ಸಾಧನೆಯಿಂದ ಆತ್ಮಜ್ಞಾನವನ್ನೇ ಸಂಪಾದನೆ ಮಾಡಿಬಿಡ್ತಾನೆ. ಆತ್ಮಜ್ಞಾನ ಸಂಪಾದನೆ ಮಾಡಿದ ತಕ್ಷಣ ಅವನ ಜೀವನ ಆಗೋಯ್ತು ಅಂತ ಇಲ್ಲ. ಯಾಕೆಂತಂದ್ರೆ ಅದು ಆ ಸುಖವನ್ನು ಅವನು ಅನುಭವಿಸಿ ಆ ವಿದ್ಯೆಗಳನ್ನೆಲ್ಲ ಸಂಪಾದನೆ ಮಾಡಿ ಮುಂದೆ ಗೃಹಸ್ಥಾಶ್ರಮದಲ್ಲಿ ಏನು ಜೀವನ ಮಾಡಬೇಕೋ ಅದಕ್ಕೆ ಯೋಗ್ಯತೆಯನ್ನು ಸಂಪಾದನೆ ಮಾಡಿರ್ತಾನೆ. ಹೀಗೆ ಅಲ್ಲಿ ಬ್ರಹ್ಮಚರ್ಯಾಶ್ರಮದಲ್ಲಿ ಅರ್ಥಕಾಮಗಳಿಗೆ ಒತ್ತು ಬಹಳ ಕಡಿಮೆ, ಧರ್ಮ ಮೋಕ್ಷಗಳಿಗೆ ಒತ್ತು ಹೆಚ್ಚು. ಇನ್ನು ಗೃಹಸ್ಥಾಶ್ರಮಕ್ಕೆ ಬಂದರೆ ಅಲ್ಲಿ ಗೃಹಸ್ಥಾಶ್ರಮದಲ್ಲಿ 4 ಪುರುಷಾರ್ಥಗಳಿಗೂ ಒಂದು ಒತ್ತು ಉಂಟು. ಹಾಗೇನೆ ಮತ್ತೆ ವಾನಪ್ರಸ್ಥಾಶ್ರಮಕ್ಕೆ ಬಂದಾಗ ಅಲ್ಲಿ ಮತ್ತೆ ಧರ್ಮ ಮೋಕ್ಷಗಳಿಗೆ ಹೆಚ್ಚಿಗೆ ಒತ್ತು, ಆಮೇಲೆ ಕೊನೆಯಲ್ಲಿ ಮೋಕ್ಷಕ್ಕೆ ಹೆಚ್ಚು ಒತ್ತು. ಹೀಗೆ ಆ ಪುರುಷಾರ್ಥಗಳನ್ನು ಈ 4 ಅವಸ್ಥೆಗಳಲ್ಲಿ ಬ್ಯಾಲೆನ್ಸ್ ಮಾಡಿದ್ದಾರೆ ಮಹರ್ಷಿಗಳು. ಮತ್ತು ಈ ಯೋಗ ಭೋಗಗಳಲ್ಲಿ ಇರುವಂತಹ ಒಂದು ಸಂದಿಗ್ಧ ಏನಿದೆಯೋ ಅದು ಸಹ ಪರಿಹಾರವಾಗುತ್ತೆ. ಇದರಲ್ಲಿ ಬಾಲ್ಯದಲ್ಲಿ ಯೋಗಕ್ಕೆ ಹೆಚ್ಚು ಒತ್ತು, ಯೌವನದಲ್ಲಿ ಯೋಗ ಭೋಗಗಳೆರಡಕ್ಕೂ ಒತ್ತು, ಮತ್ತೆ ವಾರ್ಧಕ್ಯದಲ್ಲಿ ಮತ್ತೆ ಯೋಗಕ್ಕೆ ಹೆಚ್ಚು ಒತ್ತು. ಇಲ್ಲೆಲ್ಲ ಭೋಗ ಇಲ್ಲ ಅಂತ ಇಲ್ಲ, ಆದರೆ ಯೋಗಕ್ಕೆ ಅವಿರೋಧವಾದ ಭೋಗದಲ್ಲೇನೆ ಯೌವನದಲ್ಲಿ ಹೆಚ್ಚು ಒತ್ತಿದೆ, ಆದರೆ ಬಾಲ್ಯದಲ್ಲಿ ಮತ್ತೆ ವಾರ್ಧಕ್ಯದಲ್ಲಿ ಕಡಿಮೆ ಒತ್ತಿದೆ. ಮತ್ತೆ ಇಲ್ಲಿ ಹೇಳ್ತಾರಲ್ಲ ರಿಟೈರ್ಡ್ ಲೈಫಿಗೆ ಮಾತ್ರ ಒಂದು ಇದು ಏನೋ ಅಧ್ಯಾತ್ಮ ಅಂತ, ಹಾಗೆಯೂ ಇಲ್ಲ. ಬಾಲ್ಯದಲ್ಲೇ ಎಲ್ಲ ಆಧ್ಯಾತ್ಮಿಕ ಸಂಪತ್ತನ್ನು ಸಂಪಾದನೆ ಮಾಡ್ಕೊಂಡಿರ್ಬೇಕು. ಯಾಕೆಂದ್ರೆ ಕೈಕಾಲು ಗಟ್ಟಿ ಇದ್ದಾಗಲೇ ವಿದ್ಯೆಗಳನ್ನ, ಜ್ಞಾನವನ್ನ ಸಂಪಾದನೆ ಮಾಡ್ಕೋಬೇಕು. ಕೊನೆ ವಯಸ್ಸಿನಲ್ಲಿ ನಾನು ತಪಸ್ಸೆ ಮಾಡ್ತೀನಿ, ಜ್ಞಾನವನ್ನು ಪಡ್ಕೋತೀನಿ ಅಂತಂದ್ರೆ ಆಗ ಕೈಕಾಲು ಗಟ್ಟಿ ಇರಲ್ಲ, ಆವಾಗ ಚೆನ್ನಾಗಿ ಧ್ಯಾನ ಮಾಡೋದು, ಜ್ಞಾನವನ್ನು ಸಂಪಾದನೆ ಮಾಡೋದು ಅದೆಲ್ಲ ಆಗೋದಿಲ್ಲ. ಅದು ಹೀಗಾಗಿ ಬಾಲ್ಯದಿಂದನೇ ಅಧ್ಯಾತ್ಮವನ್ನ ಸಂಪಾದನೆ ಮಾಡ್ಕೋಬೇಕು. ಅಧ್ಯಾತ್ಮ ಅಂತ ಹೇಳಿದ ಮಾತ್ರಕ್ಕೆ ಸಂಸಾರವನ್ನ ಬಿಟ್ಬಿಟ್ಟು ಕಾಡ್ಗೆ ಹೋಗೋದು ಅನ್ನೋ ಒಂದು ವಿಷಯ ಇಲ್ಲ. ಬಾಲ್ಯದಲ್ಲಿ ನಾವು ಅಧ್ಯಾತ್ಮವನ್ನ ಅನುಸರಿಸಿ ಆತ್ಮಜ್ಞಾನವನ್ನ ಸಂಪಾದನೆ ಮಾಡಿಕೊಂಡು ಆನಂತರ ಗೃಹಸ್ಥಾಶ್ರಮಕ್ಕೆ ಕಾಲಿಟ್ಟಾಗ ಅಲ್ಲಿ ಒಂದು ವಿದ್ಯಾಮಯವಾದ ಒಂದು ಜೀವನ ನಡೆಸಿ ಅಲ್ಲಿ ಯೋಗವೂ ಉಂಟು, ಭೋಗವೂ ಉಂಟು. ಮಹರ್ಷಿಗಳಲ್ಲಿ ಅನೇಕರು ಗೃಹಸ್ಥರಾಗಿಯೇ ಇದ್ದರು. ಆ ನಂತರ ಮತ್ತೆ ಮೋಕ್ಷಕ್ಕೆ ಒತ್ತು ಅನ್ನುವಂತಹ ಒಂದು ನಡೆ, ಜೀವನದ ನಡೆಯನ್ನ ಮಹರ್ಷಿಗಳು ಹಾಕಿಕೊಟ್ಟಿದ್ದಾರೆ. ಅದರ ಒಂದು ಛಾಯೆಯೇ ಇವತ್ತು ಸಹ ಇರೋದು. ಇವತ್ತು ನಾವು ಎಜುಕೇಷನ್ಗೆ ಬಹಳ ಒತ್ತು ಕೊಡ್ತೀವಿ. ಯಾಕೆ? ಮಹರ್ಷಿ ಸಂಸ್ಕೃತಿಯಲ್ಲಿ ಶೈಶವಾವಸ್ಥೆಯಲ್ಲಿ ವಿದ್ಯೆಗೆ ಅವರು ಅಷ್ಟು ಮಹತ್ವವನ್ನು ಕೊಟ್ಟಿದ್ರು ಅನ್ನೋ ಕಾರಣಕ್ಕಾಗಿ. ಹೀಗೆ ಮಹರ್ಷಿಗಳು ಹಾಕಿಕೊಟ್ಟಿರುವ ಜೀವನದ ವ್ಯವಸ್ಥೆ ಏನಿದೆ ಅದನ್ನು ನಾವು ಲೈಫ್ ಪ್ಲಾನಿಂಗ್ ಅಂತ ಪರಿಗಣಿಸಿ ಇವತ್ತಿನ ಎಜುಕೇಷನ್ ಪ್ಲ್ಯಾನ್ ಮಾಡೋ ಜೊತೆ ಅಧ್ಯಾತ್ಮ ವಿದ್ಯೆಯನ್ನು ಪ್ಲ್ಯಾನ್ ಮಾಡಬೇಕು. ಮತ್ತು ನಾವು ಗೃಹಸ್ಥಾಶ್ರಮಕ್ಕೆ ಪ್ರವೇಶ ಮಾಡಿದಾಗ ಮನೆ ಕಟ್ಸೋದು, ಕಾರ್ ತಗೊಳ್ಳೋದ್ರ ಜೊತೆಗೆ ನಾವು ಯೋಗವನ್ನು ಅದರ ಜೊತೆಗೆ ಸೇರಿಸ್ಕೋಬೇಕು. ಹೀಗೆ ರಿಟೈರ್ಮೆಂಟಲ್ಲಿ ನ್ಯೂಸ್ ಪೇಪರ್ ಓದ್ತಾ ಕೂತ್ಕೊಳ್ಳೋದು, ಕಾಫಿ ಕುಡಿಯೋದು ಅಷ್ಟೇ ಅಲ್ಲದೆ ಅಲ್ಲಿ ನಾವು ಯೋಗವನ್ನು, ಸಾಧನೆಯನ್ನು ಹೇಗೆ ಹೆಚ್ಚು ಮಾಡಿಕೊಂಡು ಮೋಕ್ಷವನ್ನು ಸಂಪಾದನೆ ಮಾಡ್ಕೊಳ್ಳೋದು ಅನ್ನೋದ್ರ ಕಡೆಗೂ ಹೆಚ್ಚು ಒತ್ತು ಕೊಟ್ಟು ನಾವು ಲೈಫ್ ಪ್ಲಾನಿಂಗ್ ಮಾಡ್ಕೋಬೇಕು ಅನ್ನೋದನ್ನು, ಹಾಗೆ ಮಾಡಿಕೊಂಡು ಉದ್ಧಾರ ಆಗಬೇಕು ಅನ್ನೋದನ್ನು ನೆನೆಸ್ಕೊಳ್ತಾ ಈ ಮಾತನ್ನು ಭಗವದರ್ಪಣೆ ಮಾಡ್ತೇನೆ. ಕೃಷ್ಣಾರ್ಪಣಮಸ್ತು.